ಐಪಿಎಲ್ನಲ್ಲಿ ಆಟೋ ಡ್ರೈವರ್ ಪುತ್ರ ಫುಲ್ಲು ಮಿಂಚಿದ್ದಾನೆ. ಚೆನ್ನೈ ಚೆಪಾಕ್ ಮೈದಾನದಲ್ಲಿ ನಡೆದಂತಹ ಮೂರನೇ ಮ್ಯಾಚ್ ಅದು. ಮೂರನೇ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡಿದ ವಿಘ್ನೇಶ್ ಪುತ್ತೂರು. ಇದೀಗ ಎಲ್ಲರ ಗಮನ ಸೆಳೆದ ವಿಘ್ನೇಶ್ ಪುತ್ತೂರು ಚೊಚ್ಚಲ ಪಂದ್ಯದಲ್ಲೇ 4 ಓವರ್ಗಳಲ್ಲಿ 32 ರನ್ ನೀಡಿ 3 ವಿಕೆಟ್ ಕಬಳಿಕೆ. ಮೂರನೇ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡಿದಂತಹ ವಿಘ್ನೇಶ್ ಪುತ್ತೂರು ಆಟೋ ಡ್ರೈವರ್ ಇದೀಗ ಎಲ್ಲರ ಗಮನ ಸೆಳೆದ ವಿಘ್ನೇಶ್ ಪುತ್ತೂರು ಚೊಚ್ಚಲ ಪಂದ್ಯದಲ್ಲೇ 4 ಓವರ್ಗಳಲ್ಲಿ 32 ರನ್ ನೀಡಿ 3 ವಿಕೆಟ್ ಕಬಳಿಕೆ. ಭರ್ಜರಿ ಪ್ರದರ್ಶನದೊಂದಿಗೆ ವಿಘ್ನೇಶ್ ಐಪಿಎಲ್ ಅಂಗಳದಲ್ಲಿ ಸಂಚಲನ. ಎಂಐ ವರ್ಸಸ್ ಸಿಎಸ್ಕೆ ಪಂದ್ಯದಲ್ಲಿ ಈತ ಭಾರಿ ಫೇಮಸ್. ಐಪಿಎಲ್ನಲ್ಲಿ ಆಟೋ ಡ್ರೈವರ್ ಪುತ್ರ ಫುಲ್ ಮಿಂಚಿಂಗ್. ಭರ್ಜರಿ ಪ್ರದರ್ಶನದೊಂದಿಗೆ ವಿಘ್ನೇಶ್ ಐಪಿಎಲ್ ಅಂಗಳದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಎಂಐ ವರ್ಸಸ್ ಸಿಎಸ್ಕೆ ಯಕಶ್ಚಿತ್ ಆಟೋ ಡ್ರೈವರ್ ಅಂತ ಹೇಳೋರಿಗೆ ಇದು ನಿಜಕ್ಕೂ ಕೂಡ ಅಭಿಮಾನ ಪಡುವಂಥ ವಿಚಾರ. ಆಟೋ ಡ್ರೈವರ್ ಈ ತರಹ ದೊಡ್ಡ ಸಾಧನೆ ನಿಜಕ್ಕೂ ಕೂಡ ಕರ್ನಾಟಕಕ್ಕೂ ಕೂಡ ಕೀರ್ತಿ ತಂದಂಥ ವಿಚಾರ. ಮೊದಲ ಪಂದ್ಯದಲ್ಲೇ ವಿಘ್ನೇಶ್ ಮಣಿಕಟ್ಟಿನಲ್ಲೇ ಸ್ಪಿನ್ ಮೋಡಿ ಮಾಡಿದ್ದಾರೆ. ಇದು ಚೆನ್ನೈ ಚೆಪಾಕ್ ಮೈದಾನದಲ್ಲಿ ನಡೆದಂತಹ ಮೂರನೇ ಮ್ಯಾಚು. ಮೂರನೇ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡಿದಂಥ ವಿಘ್ನೇಶ್ ಪುತ್ತೂರು ಈಗ ಮೊದಲ ಪಂದ್ಯದಲ್ಲೇ ವಿಘ್ನೇಶ್ ಮಣಿಕಟ್ಟಿನಲ್ಲಿ ಸ್ಪಿನ್ ಮೋಡಿ ಮಾಡಿರತಕ್ಕಂತಹದ್ದು. ಋತುರಾಜ್ ಗಾಯಕ್ವಾಡ್, ಶಿವಂ ದುಬೆ ಇದು ಮೊದಲ ಪಂದ್ಯದಲ್ಲೇ ವಿಘ್ನೇಶ್ ಮಣಿಕಟ್ಟಿನಲ್ಲಿ ಸ್ಪಿನ್ ಮೋಡಿ. ಋತುರಾಜ್ ಗಾಯಕ್ವಾಡ್, ಶಿವಂ ದುಬೆ ಹೀಗೆ ದೀಪಕ್ ಹೂಡಾ ವಿಕೆಟ್ ಕಬಳಿಸಿದಂತಹ ವಿಘ್ನೇಶ್ 24 ವರ್ಷದ ವಿಘ್ನೇಶ್ ಮೂಲತಃ ಕೇರಳದವರು, ಕರ್ನಾಟಕದವರಲ್ಲ. ಕೇರಳದಲ್ಲಿರುವಂತಹ ಪುತ್ತೂರಿನ ಮುತ್ತು ಈ ವಿಘ್ನೇಶ್. ಕೇರಳ ಮೂಲದ ಪುತ್ತೂರಿನ ಮುತ್ತು ಈ ವಿಘ್ನೇಶ್. ವಿಘ್ನೇಶ್ ಪುತ್ತೂರು ಈವರೆಗೂ ಒಂದೇ ಒಂದು ದೇಶೀಯ ಪಂದ್ಯವಾಡಿಲ್ಲ. ವಿಘ್ನೇಶ್ ಪುತ್ತೂರಲ್ಲಿ ಒಂದೇ ಒಂದು ದೇಶೀಯ ಪಂದ್ಯಗಳಾಡಿಲ್ಲ. ಕಳೆದ ಬಾರಿಯ ಕೇರಳ ಕ್ರಿಕೆಟ್ ಲೀಗ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ವಿಘ್ನೇಶ್ ಈ ವೇಳೆ ಮುಂಬೈ ಇಂಡಿಯನ್ಸ್ ಅಧಿಕಾರಿಯೊಬ್ಬರು ನೋಡಿದ್ದರು. ಇವರೇ ವಿಘ್ನೇಶ್ಗೆ ಐಪಿಎಲ್ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಳ್ಳುವಂತೆ ಹೇಳಿದ್ದರು. ಕಾಣಿಸಿಕೊಂಡಾಗ ಹರಾಜಾಗಿ ಅದರಂತೆ ಹರಾಜಿನಲ್ಲಿ ಕಾಣಿಸಿಕೊಂಡಿದ್ದಂಥ ವಿಘ್ನೇಶ್ ಬರೋಬ್ಬರಿ 30 ಲಕ್ಷ ರೂಪಾಯಿಗೆ ಖರೀದಿಸಿದ ಎಂಐ ಫ್ರಾಂಚೈಸಿ ಬಡತನದ ನಡುವೆ ಅರಳಿದ ವಜ್ರ ಕಮಲ ಇದು. ಬಡವನಿಗೆ ಸಿಕ್ಕಂತಹ ದೊಡ್ಡ ಕೀರ್ತಿ. ದೇಶದೆಲ್ಲೆಡೆ ವಿಘ್ನೇಶ್ ಆಟಕ್ಕೆ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಮೊದಲ ಪಂದ್ಯದಲ್ಲಿ ವಿಘ್ನೇಶ್ ಮಣಿಕಟ್ಟಿನಲ್ಲೇ ಸ್ಪಿನ್ ಮೋಡಿ ಮಾಡಿದ್ದಾರೆ. ಹಾಗಾಗಿ ಬರೋಬ್ಬರಿ 30 ಲಕ್ಷ ರೂಪಾಯಿಗೆ ಖರೀದಿಸಿದಂತಹ ಎಂಐ ಫ್ರಾಂಚೈಸಿ ಬಡತನದ ನಡುವೆ ಅರಳಿತು ವಜ್ರ ಕಮಲ. ದೇಶದೆಲ್ಲೆಡೆ ವಿಘ್ನೇಶ್ ಆಟಕ್ಕೆ ಪ್ರಶಂಸೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇರುವಂತಹದ್ದು. ದೀಪಕ್ ಹೂಡಾ ವಿಕೆಟ್ ಕಬಳಿಸಿದಂಥ ವ್ಯಕ್ತಿ 24 ವರ್ಷದ ವಿಘ್ನೇಶ್ ದೇಶದಾದ್ಯಂತ ಹೆಸರು ಮಾಡಿದ್ದಾರೆ. ಎಲ್ಲರನ್ನೂ ಚಕಿತರನ್ನಾಗಿಸಿದಂತಹ ವಿಘ್ನೇಶ್ ಅವರ ಆಟ ನಿಜಕ್ಕೂ ಕೂಡ ದೇಶಕ್ಕೆ ಕೀರ್ತಿ ಎನ್ನುವಂತಹದ್ದು. ಇದು ವಿಘ್ನೇಶ್ ಪುತ್ತೂರು ಈವರೆಗೆ ಒಂದೇ ಒಂದು ರೀತಿಯ ದೇಶೀಯ ಪಂದ್ಯವನ್ನು ಕೂಡ ಆಡಿರಲಿಲ್ಲ. ಕಳೆದ ಬಾರಿಯ ಕೇರಳ ಕ್ರಿಕೆಟ್ ಲೀಗ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ವಿಘ್ನೇಶ್ ಈ ವೇಳೆ ಮುಂಬೈ ಇಂಡಿಯನ್ಸ್ ಅಧಿಕಾರಿಯೊಬ್ಬರು ನೋಡಿದ್ರು. ಆ ಸಂದರ್ಭದಲ್ಲಿ ಆತನ ಆಟಗಳನ್ನು ನೋಡಿ ಹೇಗಾದರೂ ಮಾಡಿ ಈತನನ್ನು ಕ್ರಿಕೆಟ್ಗೆ ತೆಗೆದುಕೊಂಡು ಬರಬೇಕು ಎನ್ನುವಂಥ ಇರಾದೆಗೆ ಬಿದ್ದಿದ್ದಂಥ ಅವರು ಹರಾಜಿನಲ್ಲಿ ಕಾಣಿಸಿಕೊಳ್ಳುವಂತೆ ವಿಘ್ನೇಶ್ ಜೊತೆ ಮನವಿ ಮಾಡ್ಕೊಂಡಿದ್ರು. ವಿಘ್ನೇಶ್ ಅದರಂತೆ ಹರಾಜಿನಲ್ಲೂ ಕಾಣಿಸಿಕೊಂಡ್ರು. ಆ ಸಂದರ್ಭದಲ್ಲಿ 30 ಲಕ್ಷಕ್ಕೆ ವಿಘ್ನೇಶ್ನನ್ನು ಖರೀದಿ ಮಾಡಲಾಯಿತು. ದೇಶದೆಲ್ಲೆಡೆ ಈಗ ವಿಘ್ನೇಶ್ ಆಟ ಬಹಳಷ್ಟು ಮೋಡಿ ಮಾಡಿದೆ. ಪ್ರತಿಯೊಬ್ಬರ ಪ್ರಶಂಸೆಗೂ ಕೂಡ ಕಾರಣರಾಗಿದ್ದಾರೆ ವಿಘ್ನೇಶ್ ಆಟಕ್ಕೆ ಎಲ್ಲರೂ ಕೂಡ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಋತುರಾಜ್
ದೀಪಕ್ ಹೂಡಾ ವಿಕೆಟನ್ನು ಕಬಳಿಸಿದ್ದಾರೆ ವಿಘ್ನೇಶ್. 24 ವರ್ಷದ ವಿಘ್ನೇಶ್ ಮೂಲತಃ ಕರ್ನಾಟಕದವರಲ್ಲ, ಕೇರಳದವರು. ಕೇರಳದಲ್ಲಿರುವಂತಹ ಪುತ್ತೂರಿನ ಮುತ್ತು ಈ ವಿಘ್ನೇಶ್. ಸೊ ವಿಘ್ನೇಶ್ ಆಟ ನಿಜಕ್ಕೂ ಕೂಡ ಎಲ್ಲರಲ್ಲೂ ಸಂಚಲನವನ್ನು ಮೂಡಿಸಿದೆ. ಕಳೆದ ಬಾರಿಯ ಕೇರಳ ಕ್ರಿಕೆಟ್ ಲೀಗ್ನಲ್ಲಿ ಕಾಣಿಸಿಕೊಂಡಿದ್ದಂಥ ವಿಘ್ನೇಶ್ ಈ ಬಾರಿ ವಿಘ್ನೇಶ್ ಇಡೀ ಜಗತ್ತಿಗೆ ಅಚ್ಚರಿಯನ್ನು ಮೂಡಿಸಿದ್ದಾರೆ.